ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ನಡೆದಂತಹ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ. 731 ಜಿಲ್ಲೆ ಮಟ್ಟದ ಜಿಲ್ಲಾ ಪಂಚಾಯತ್ ಸ್ಥಾನಗಳಲ್ಲಿ ಈಗ ಬಿಜೆಪಿಯು 225 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಮಹಾಯುತಿ ಕೂಟವು ಒಟ್ಟು 731 ಸ್ಥಳೀಯ ಸಂಸ್ಥೆ ಸ್ಥಾನಗಳಲ್ಲಿ 552ರಲ್ಲಿ ಈಗ ಜಯಬೇರಿಯನ್ನ ಬಾರಿಸಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ನಡೆದಂತಹ ಸ್ಥಳೀಯ ಸಂಸ್ಥೆ ಚುನಾವಣೆಯ ಗೆಲುವಿನ ಬೆನ್ನಲ್ಲೇ ಈಗ ಬಿಜೆಪಿಯು 12 ಜಿಲ್ಲಾ ಮತ್ತು 125 ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಜಯಿಸಿದೆ. ಮಹಾಯುತಿಯ ಬಿಜೆಪಿ 225 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದರೆ ಎನ್ಸಿಪಿ 165 ಮತ್ತು ಶಿವಸೇನೆ 162 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಸಾಧಿಸಿವೆ. ವಿರೋಧ ಪಕ್ಷದ ಮಹಾ ವಿಕಾಸ್ ಅಘಾಡಿ ಕೂಟದ ಕಾಂಗ್ರೆಸ್ 55 ಸ್ಥಾನಗಳಲ್ಲಿ ಗೆದ್ರೆ ಉದ್ದವ್ ಬಣದ ಶಿವಸೇನೆ 43 ಮತ್ತು ಶರದ್ ಅವರ ಎನ್ಸಿಪಿ 26 ಸ್ಥಾನಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಮಹಾರಾಷ್ಟ್ರ ನವನಿರ್ಮಾಣ ಸೇನೆ ಲಾತೂರ್ನಲ್ಲಿ ಮತ್ತು ರತ್ನಗಿರಿಯಲ್ಲಿ ತಲಾ 1 ಸ್ಥಾನವನ್ನ ತನ್ನದಾಗಿಸಿಕೊಂಡಿದೆ. ಇನ್ನು 125 ತಾಲೂಕು ಪಂಚಾಯತ್ಗಳ 1462 ಸ್ಥಾನಗಳಲ್ಲಿ ಬಿಜೆಪಿಯು 459, ಅಜಿತ್ ಅವರ ಎನ್ಸಿಪಿ 306, ಶಿವಸೇನೆ 302, ಕಾಂಗ್ರೆಸ್ 93, ಉದ್ದವ್ ಅವರ ಶಿವಸೇನೆ 89, ಶರದ್ ಅವರ ಎನ್ಸಿಪಿ 46, ಎಂಎನ್ಎಸ್ 2 ಹಾಗೂ 31 ಸ್ವತಂತ್ರ ಅಭ್ಯರ್ಥಿಗಳು ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಛತ್ರಪತಿ ಸಂಭಾಜಿನಗರದ ತೋಕಿ ತಾಲೂಕು ಪಂಚಾಯತ್ನಲ್ಲಿ ಶಿವಸೇನೆ ಬಣದ ಅಭ್ಯರ್ಥಿಗೆ 3187 ಮತ, ಬಿಜೆಪಿ ಅಭ್ಯರ್ಥಿ 3186 ಮತ ವಿರುದ್ಧ ಕೇವಲ 1 ಮತದ ಅಂತರದಿಂದ ಗೆದ್ದು ಬೀಗಿದ್ದಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.